ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆ ಇದೆ. 8ನೇ ತರಗತಿಯ ವಿಜ್ಞಾನದಲ್ಲಿ ಕಲಿಕಾಂಶ 8 ಘರ್ಷಣೆ ಅಂತ. ಇಲ್ಲಿ ನನ್ನ ತಿಳುವಳಿಕೆಯನ್ನು ನಾನೇ ಪರಿಶೀಲಿಸಿಕೊಳ್ಳುವೆ ಅಂತ ಒಂದು ಮೌಲ್ಯಮಾಪನ ಚಟುವಟಿಕೆಯಲ್ಲಿ ಒಂದು 9 ಪ್ರಶ್ನೆಗಳಿದ್ದಾವೆ. ಅವುಗಳನ್ನು ತಾವೇನು ಮಾಡ್ಬೋದು ಅಂತಂದರೆ ಈ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ಬೋದು. ಈ ಮೊದಲಿನ ಭಾಗಗಳ ಕಲಿಕಾ ಹಾಳೆಗಳ ಉತ್ತರಗಳನ್ನು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ 8ನೇ ತರಗತಿ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಫಸ್ಟ್ ಟೈಮ್ ವಿಡಿಯೋವನ್ನು ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ವಿಡಿಯೋವನ್ನು ಲೈಕ್ ಮಾಡೋದ್ರ ಜೊತೆಗೆ ನೀವು ಬಳಸ್ತಕ್ಕಂಥ ವಿವಿಧ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಲಿಂಕನ್ನು ಶೇರ್ ಮಾಡಿ. ನಿಮ್ಮ ಸಂದೇಹ ಅಥವಾ ಮತ್ತಾವುದೋ ಕ್ವಶನ್ಸ್ಗಳಿತ್ತಂದರೆ ತಾವು ಕಮೆಂಟ್ನಲ್ಲಿ ಪಿನ್ ಮಾಡಲು ಸಹಿತ ಮರೆಯದಿರಿ. ಶುರು ಮಾಡೋಣ. ಸೊ ಇವತ್ತು 8ನೇ ಪಾಠ ಘರ್ಷಣೆ ಅಂತಕ್ಕಂಥ ಪಾಠದಲ್ಲಿ ಇರ್ತಕ್ಕಂಥ ಕಡೆಯದಾಗಿರ್ತಕ್ಕಂಥ ಮೌಲ್ಯಮಾಪನ ಚಟುವಟಿಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಾವು ಈಗಾಗಲೇ ಒಟ್ಟು 5 ಕಲಿಕಾ ಫಲವನ್ನು ಏನು ಮಾಡಿದ್ದೀರಪ್ಪ ಅಂತಂದರೆ ಕಲ್ಕೊಂಡಿದ್ದೀರಿ. ಈ 5 ಕಲಿಕಾ ಫಲಗಳಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಚಲನೆಯನ್ನು ವಿವರಿಸಲು ಸಮರ್ಥರಾಗೋದು ಮತ್ತು ಚಲನೆಯ ವಿಧಗಳನ್ನು ವರ್ಗೀಕರಣವನ್ನು ಮಾಡ್ತಕ್ಕಂಥದ್ದು. ಮುಂದೆ ಚಲಿಸಿದ ದೂರ ಜವವನ್ನು ಅಳೆದು ಅಂತಾರಾಷ್ಟ್ರೀಯ ಮಾನದಲ್ಲಿ ಬರೀತಕ್ಕಂಥದ್ದು, ಏಕರೂಪದ ಜವ ಮತ್ತು ಏಕರೂಪವಲ್ಲದ ಜವ ಅಂತ ವರ್ಗೀಕರಣ ಮಾಡೋದು, ವ್ಯತ್ಯಾಸವನ್ನು ತಿಳಿಸೋದು. ಮುಂದೆ ಈ ಘರ್ಷಣೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳನ್ನು ತಿಳಿಸ್ತಕ್ಕಂಥದ್ದು, ಮುಖ್ಯವಾಗಿ ಘರ್ಷಣೆಯ ವಿಧಗಳಾದ ಸ್ಥಾಯಿ ಘರ್ಷಣೆ, ಜಾರು ಘರ್ಷಣೆ, ಉರುಳು ಘರ್ಷಣೆಗಳನ್ನು ಏನು ಮಾಡೋದು ತಿಳಿಯೋದು ಮತ್ತು ವಿವಿಧ ಉದಾಹರಣೆಗಳನ್ನು ವರ್ಗೀಕರಣ ಮಾಡ್ತಕ್ಕಂಥದ್ದನ್ನು ಸಹಿತ ತಾವೇನು ಮಾಡ್ತೀರಪ್ಪ ಅಂದರೆ ತಿಳ್ಕೊಳ್ತೀರಿ. ಸೊ ನೋಡೋಣ, ನನ್ನ ತಿಳುವಳಿಕೆಯನ್ನು ನಾನೇ ಪರಿಶೀಲಿಸಿಕೊಳ್ಳುವೆ ಅಂತಕ್ಕಂಥದ್ದಲ್ಲಿ ಯಾವೆಲ್ಲ ಕ್ವಶನ್ಸ್ಗಳಿದ್ದಾವೆ, ಆನ್ಸರ್ಸ್ ಏನು ಅಂತ. ಪ್ರಶ್ನೆ ಒಂದಿತ್ತು, ಘರ್ಷಣಾ ಬಲ ಅಂದರೆ ಏನು? ನೋಡಿ, ಒಂದು ಕಾಯವು ಚಲನೆಯಲ್ಲಿರುವಾಗ ಅದರ ಚಲನೆಯನ್ನು ವಿರೋಧಿಸುವ ಬಲಕ್ಕೆ ಘರ್ಷಣಾ ಬಲ ಅಂತ ಕರೀತಾರೆ. ಅಂದರೆ ಒಂದು ಕಾಯ ಚಲನೆಯಲ್ಲಿ ಇರ್ತದ, ಬಟ್ ಚಲನೆಯನ್ನು ವಿರೋಧಿಸ್ತದ. ಸೊ ವಿರೋಧಿಸ್ತಕ್ಕಂಥ ಬಲಕ್ಕೇನೆ ಘರ್ಷಣಾ ಬಲ ಅಂತ ಕರೀತಾರೆ ಅನ್ನೋದು ಉತ್ತರ ಇತ್ತು. ಎರಡನೇ ಪ್ರಶ್ನೆ, ಕಪ್ಪು ಹಲಗೆಯ ಮೇಲೆ ಬರೆಯಲು ಸಹಾಯ ಮಾಡುವ ಬಲ ಯಾವುದು? ನಾವು ಕಪ್ಪು ಹಲಗೆ ಮೇಲೆ ಬರಿತೀವಿ, ಬಟ್ ಆ ಕಪ್ಪು ಹಲಗೆ ಮೇಲೆ ಬರಿಬೇಕಾದ್ರೆ ಸೊ ಯಾವೆಲ್ಲ ಒಂದು ಬಲ ಸಹಾಯ ಮಾಡ್ತದೆ ಅಂದರೆ ಅದು ಘರ್ಷಣಾ ಬಲ ಅಂತಲೇ ನಾವೇನು ಮಾಡ್ಬೋದು ವಿದ್ಯಾರ್ಥಿಗಳೇ ಹೇಳ್ಬೋದು. ಪ್ರಶ್ನೆ 3, ಟೇಬಲ್ ಮೇಲೆ ಇರ್ತಕ್ಕಂಥ ಪುಸ್ತಕಗಳನ್ನು ತಳ್ಳಿದಾಗ ಅದು ಸ್ವಲ್ಪ ಸಮಯದ ನಂತರ ನಿಲ್ತದ ಕಾರಣ ಏನು ಅಂತ ಕೊಟ್ಟಿದ್ದಾರೆ. ಉತ್ತರ ನೋಡಿ, 2 ಮೇಲ್ಮೈಗಳ ನಡುವೆ ಘರ್ಷಣಾ ಬಲ ಅಲ್ಲಿ ವರ್ತನೆಯನ್ನ ಮಾಡ್ತದ. ಆ 2 ಮೇಲ್ಮೈಗಳ ನಡುವೆ ಘರ್ಷಣಾ ಬಲ ವರ್ತಿಸೋದ್ರಿಂದನೇ ಸೊ ಟೇಬಲ್ ಮೇಲೆ ಸ್ವಲ್ಪ ಪುಸ್ತಕ ತಳ್ಳಿದಾಗ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಅದು ಸ್ವಲ್ಪ ಸಮಯ ಏನು ಮಾಡ್ತದಪ್ಪ ಅಂದ್ರೆ ನಿಲ್ಕೋತದ. ಪ್ರಶ್ನೆ 4, ಬೆಂಕಿ ಪೊಟ್ಟಣದ ಒರಟಾದ ಮೇಲ್ಮೈಯನ್ನು ಬೆಂಕಿ ಕಡ್ಡಿಯಿಂದ ಗೀರಿದಾಗ ಸೊ ಬೆಂಕಿ ಹತ್ತಿಕೊಳ್ತದ ಏಕೆ ಅಂತ ಕೇಳಿದ್ದಾರೆ. ಸೊ ಬೆಂಕಿ ಪೊಟ್ಟಣದ ಮೇಲ್ಮೈ ಭಾಗ ಹೊರಭಾಗ ಹೊರಟಿರ್ತದ, ಅದನ್ನು ಬೆಂಕಿಯ ಕಡ್ಡಿಯಿಂದ ಅಂದರೆ ಬೆಂಕಿ ಪೊಟ್ಟಣದಲ್ಲಿರ್ತಕ್ಕಂಥ ಬೆಂಕಿ ಕಡ್ಡಿಯಿಂದ ಗೀರಿದಾಗ ಉಜ್ಜಿದಾಗ ಅಲ್ಲಿ ಬೆಂಕಿನೇ ಹತ್ಕೊಳ್ತದ ಏಕೆ ಅಂತ ಕೇಳಿದ್ದಾರೆ. ಅಲ್ಲಿ ಉತ್ತರ ಏನಪ್ಪ ಅಂದರೆ ಅಲ್ಲಿ ಘರ್ಷಣೆ ಆಗ್ತದ, ಘರ್ಷಣೆಯಾಗಿ ಉಷ್ಣ ಉತ್ಪತ್ತಿ ಆಗ್ತದ. ಸೊ ಉಷ್ಣ ಉತ್ಪತ್ತಿ ಆದ ನಂತರ ಬೆಂಕಿ ಆಗ್ತದ, ಬೆಂಕಿ ಆಗ್ತದ, ಹೊತ್ತಿಕೊಳ್ತದ. ಘರ್ಷಣೆಯಿಂದ ಉಷ್ಣ ಉತ್ಪತ್ತಿ ಆಗ್ತಕ್ಕಂಥ ಕಾರಣದಿಂದ ಸೊ ಬೆಂಕಿ ಪೊಟ್ಟಣದ ಒರಟಾದ ಮೇಲ್ಮೈಯನ್ನ ಸೊ ಬೆಂಕಿ ಕಡ್ಡಿಯಿಂದ ಗೀರಿದಾಗ ಬೆಂಕಿ ಹತ್ತಿಕೊಳ್ತದೆ. 5ನೇ ಪ್ರಶ್ನೆ ನೋಡಿ, ಒಂದು ಮಣ್ಣಿನ ಕುಡಿಕೆ ಅಥವಾ ಗಾಜಿನ ಲೋಟಗಳಲ್ಲಿ ಹಿಡಿದುಕೊಳ್ಳಲು ಯಾವುದು ಸುಲಭ ಏಕೆ ಅಂತ ಕೇಳಿದ್ದಾರೆ. ನಿಮಗೆ ಮಣ್ಣಿನ ಕುಡಿಕೆನೂ ಕೊಟ್ಟಿದ್ದಾರೆ, ಗಾಜಿನ ಲೋಟನೂ ಕೊಟ್ಟಿದ್ದಾರೆ. ಇಲ್ಲಿ ಮಣ್ಣಿನ ಕುಡಿಕೆ ಆಗಿರಬಹುದು ಮತ್ತು ಗಾಜಿನ ಲೋಟ ಎರಡನ್ನ ಕೊಟ್ಟಿದಾಗ ಯಾವುದು ಹಿಡಿದುಕೊಳ್ಳಲು ಸುಲಭ ಏಕೆ ಅಂತ ನಿಮ್ಗೆ ಏನು ಮಾಡಿದ್ದಾರೆ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ವಿದ್ಯಾರ್ಥಿಗಳೇ, ಸೊ ಉತ್ತರ ಏನಾಗ್ತದ ಅಂತಂದ್ರೆ ಈ ಮಣ್ಣಿನ ಕುಡಿಕೆ ಮತ್ತು ಗಾಜಿನ ಲೋಟ ಇವೆರಡರಲ್ಲಿ ಮಣ್ಣಿನ ಕುಡಿಕೆ ಹಿಡಿದುಕೊಳ್ಳಲಿಕ್ಕೆ ಸುಲಭ ಅಂತ ನಾವು ಬರೀಬಹುದು. ಏಕೆಂದ್ರೆ ಅಲ್ಲಿ ಘರ್ಷಣೆ ಮೇಲ್ಮೈಗಳ ನುಣುಪನ್ನ ಏನಾಗಿರ್ತದಪ್ಪ ಅಂದ್ರೆ ಅವಲಂಬನೆಯನ್ನ ಆಗಿರ್ತದ. ಆ ಘರ್ಷಣೆ
ನುಣುಪುಗಳ ಮೇಲ್ಮೈಗಳ ನುಣುಪನ್ನು ಅವಲಂಬಿಸಿರೋ ಕಾರಣ ಸಹಜವಾಗಿ ಗಾಜಿನ ಲೋಟಕ್ಕಿಂತ ನಾವೇನು ಮಾಡ್ಬೋದಪ್ಪ ಅಂತಂದರೆ ಮಣ್ಣಿನ ಕುಡಿಕೆ ಹಿಡಿದೋದು ಸುಲಭ ಅಂತ ನಾವು ಬರೀಬಹುದು. 6ನೇ ಪ್ರಶ್ನೆ ಕೇಳಿದ್ದಾರೆ, ಘರ್ಷಣೆ ಅಂತಕ್ಕಂಥದ್ದು ಒಂದು ಕೆಡುಕು, ಇದನ್ನು ತಾವು ಸಮರ್ಥನೆ ಮಾಡಲಿಕ್ಕೆ ಉದಾಹರಣೆಯೊಂದಿಗೆ ವಿವರಣೆ ಕೊಡಿ ಅಂತ ಕೇಳಿದ್ದಾರೆ. ಸೊ ಘರ್ಷಣೆ ಅಂತಕ್ಕಂಥದ್ದು ಕೆಡಕಂತ ಹೇಳ್ಬೋದು. ಏಕೆಂದ್ರೆ ನಾವು ಕಾಲಿನಲ್ಲಿ ಹಾಕಿರ್ತಕ್ಕಂಥ ಬೂಟುಗಳ ತಳದ ಅಟ್ಟೆಗಳು ಏನಾಗ್ತಾವಪ್ಪ ಅಂದ್ರೆ ಪ್ರತಿ ಸರಿ ಘರ್ಷಣೆಯಿಂದ ಏನಾಗ್ತದಪ್ಪ ಅಂದ್ರೆ ನಾವು ನಡೆದಂಗೆ ಎಲ್ಲ ಬೂಟಗಳ ಅಟ್ಟೆಗಳು ಏನಾಗ್ತಾವಪ್ಪ ಅಂದ್ರೆ ಸೌದು ಹೋಗ್ತಾವ. ಸೊ ಇದು ಕೂಡ ಒಂದು ಘರ್ಷಣೆ ಕೆಡಕು ಅಂತಾನೆ ಹೇಳ್ತೀವಿ. ಯಾಕಂದ್ರೆ ನಾವು ಚಪ್ಪಲಿಗಳು ಬೂಟುಗಳನ್ನು ಹಾಕಿಕೊಂಡಾಗ ಅವು ಹಾಗೆ ಇರೋದಿಲ್ಲ. ಅದರ ಒಂದು ತಳದ ಅಟ್ಟೆಗಳು ಏನಾಗ್ತಾವಪ್ಪ ಅಂದ್ರೆ ಅಲ್ಲಿ ಘರ್ಷಣೆಗಳು ಉಂಟಾಗ್ತಾವ, ಅವು ಸವದು ಹೋಗ್ತಾವ. ಸಮಯ ಮೀರಿದ ಹಾಗೆ, ಸಮಯ ಗತಿಸಿದ ಹಾಗೆ ಸವೆದ ಹೋಗ್ತಾವ. ಸೊ ಅದನ್ನು ನಾವು ಏನು ಮಾಡ್ಬೋದು, ಇಲ್ಲಿ ಘರ್ಷಣೆ ಒಂದು ಕೆಡುಕು ಆಗ್ತದ. ಸೊ ಘರ್ಷಣೆನೂ ಕೂಡ ಒಂದು ಕೆಡಕ ಅಂತ ನಾವು ಏನು ಮಾಡ್ಬೋದು, ಈ ಉದಾಹರಣೆಯೊಂದಿಗೆ ಸಮರ್ಥನೆಯನ್ನ ಮಾಡ್ಬೋದು. ಪ್ರಶ್ನೆ 7 ಕೇಳಿದ್ರು, ಘರ್ಷಣೆಯ ಏರಿಕೆ ಕ್ರಮದ ಅನ್ವಯದ ಮತ್ತು ಇಳಿಕೆಯ ಉಪಯೋಗಗಳ ಅನ್ವಯಗಳನ್ನು ಬರಿಬೇಕು ಅಂತ ಕೇಳಿದ್ದಾರೆ. ಘರ್ಷಣೆಯ ಏರಿಕೆ ಮತ್ತು ಇಳಿಕೆಯ ಉಪಯೋಗಗಳ ಅನ್ವಯಗಳು. ಇಲ್ಲಿ ಘರ್ಷಣೆಯ ಏರಿಕೆಯ ಉಪಯೋಗಗಳ ಅನ್ವಯ ಅಂತ ಇಲ್ಲಿ ಏನಾಗಬೇಕಪ್ಪ ಅಂತಂದ್ರೆ ಬರಿಬೇಕು. ಈ ವರ್ಡ್ ಈ ಕಡೆ ಬರಬೇಕು. ಸೊ 1ನೇದು ಏನು ಬರಿಬಹುದು ಅಂದ್ರೆ ಟೈರ್ಗಳ ಹೊರಮೈನ ವಿನ್ಯಾಸ. 2ನೇದು ಕಬಡ್ಡಿ ಆಟಗಾರರು ಆಟವನ್ನು ಆಡಬೇಕಾದ್ರೆ ಏನು ಮಾಡ್ತಾರಪ್ಪ ಅಂದ್ರೆ ಸಹಜವಾಗಿ ತಮ್ಮ ಕೈಗಳನ್ನ ಮಣ್ಣಿನಿಂದ ಏನು ಮಾಡ್ತಾರ, ಮಣ್ಣನ್ನು ತೆಗೆದುಕೊಂಡು ಉಜ್ಕೊಳ್ತಾರ. ಅದು ಘರ್ಷಣೆ ಏರಿಕೆಯ ಅನ್ವಯದ ಉಪಯೋಗ ಅಂತ ನಾವು ಏನು ಮಾಡ್ತೀವಿ, ಬರಿತೀವಿ. ಸೊ ಇದು ಕೂಡ ಘರ್ಷಣೆಯ ಇಳಿಕೆಯ ಉಪಯೋಗದ ಅನ್ವಯಗಳು ಅಂತ ನೀವೇನು ಮಾಡಿ ಬರಿಕೊಳ್ರಿ. ಅಲ್ಲಿ ಫಸ್ಟ್ ಏನು ಬರಿತೀರಾ ಅಂತಂದ್ರೆ ಕೇರಂ ಬೋರ್ಡ್ ಮೇಲೆ ಏನು ಮಾಡ್ತೀವಪ್ಪ ಅಂದ್ರೆ ನುಣ್ಣನೆಯ ಪುಡಿಯನ್ನು ಹಾಕ್ತೀವಿ. ಯಂತ್ರಗಳನ್ನ ಚಲಿಸೋ ಭಾಗಗಳ ನಡುವೆ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಗ್ರೀಸ್ಗಳ ಬಳಕೆಗಳನ್ನ ಮಾಡ್ತೀವಿ. ಅವೆರಡೂ ಕೂಡ ಇಳಿಕೆಯ ಉಪಯೋಗಗಳ ಅನ್ವಯಗಳು ಅಂತ ನಾವು ಬರಿತೀವಿ. 8ನೇ ಪ್ರಶ್ನೆ ಕೇಳಿದ್ದಾರೆ, ಫುಟ್ಬಾಲ್ ಆಟಗಾರರ ಸ್ಟ್ರೈಕ್ ಇರ್ತಕ್ಕಂಥ ಬೂಟುಗಳನ್ನೇ ಧರಿಸ್ತಾರೆ ಏಕೆ? ಸಾಮಾನ್ಯವಾಗಿರ್ತಕ್ಕಂಥ ಬೂಟುಗಳನ್ನು ಫುಟ್ಬಾಲ್ ಆಟಗಾರರು ಧರಿಸೋದಿಲ್ಲ, ಸ್ಟ್ರೈಕ್ ಇರ್ತಕ್ಕಂಥ ಬೂಟುಗಳನ್ನೇ ಧರಿಸ್ತಾರೆ. ಅದಕ್ಕೂ ಕೂಡ ಕಾರಣ ಇದೆ. ಅಲ್ಲಿ ಘರ್ಷಣೆಯ ವಿಸ್ತೀರ್ಣ ಹೆಚ್ಚಿಗೆ ಮಾಡೋ ಸಲುವಾಗಿ, ಉತ್ತಮ ಹಿಡಿತವನ್ನ ಸಾಧಿಸೋ ಸಲುವಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಫುಟ್ಬಾಲ್ ಆಟಗಾರರು ಸ್ಟ್ರೈಕ್ ಅನ್ನೇ ಹೊಂದಿರತಕ್ಕಂಥ ಬೂಟುಗಳನ್ನು ಹಾಕಿಕೊಳ್ತಾರೆ. ವಿಡಿಯೋದ ಕಡೆಯ ಪ್ರಶ್ನೆ ಇತ್ತು. ಸೊ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಕಡೆಯ ಪ್ರಶ್ನೆ ಹೀಗಿತ್ತು ವಿದ್ಯಾರ್ಥಿಗಳಿಗೆ, ಯಂತ್ರಗಳನ್ನ ಚಲಿಸ್ತಕ್ಕಂಥ ಭಾಗಗಳಿಗೆ ಮಾರ್ದ್ರಕಗಳನ್ನು ಲೇಪಿಸ್ತಾರೆ ಏಕೆ? ಕಾರಣ ಕೊಡಿ ಅಂತ ಕೇಳಿದ್ದಾರೆ. ಬಹಳಷ್ಟು ಯಂತ್ರಗಳ ಚಲಿಸ್ತಕ್ಕಂಥ ಭಾಗಗಳಿಗೆ ಮಾರ್ದ್ರಕಗಳನ್ನು ಲೇಪನೆಗೆ ಮುಖ್ಯ 2 ಕಾರಣಗಳಿದ್ದಾವೆ. ಆ ಒಂದು ಯಂತ್ರದ ಭಾಗಗಳ ನಡುವೆ ಬಿಗಿತದ ನಿವಾರಣೆ ಹೆಚ್ಚಿನ ಮಟ್ಟದಲ್ಲಿ ಆಗಬೇಕು. ಅಂದ್ರೆ ಏನು ಬಿಗಿತ ಇರ್ತದಲ್ಲ ಅದು ಹೋಗಬೇಕು. ಆಮೇಲೆ ಅಲ್ಲಿ ಚಲನೆ ಏನಾಗಬೇಕು ಅಂದ್ರೆ ಸುಗಮವಾಗಿ ಸರಾಗವಾಗಿ ನಡಿಬೇಕು. ಅವೆರಡರ ಕಾರಣಕ್ಕಾಗಿ ಯಂತ್ರದಲ್ಲಿ ಚಲಿಸ್ತಕ್ಕಂಥ ಭಾಗಗಳಿಗೆ ಮಾರ್ದ್ರಕಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಲೇಪಿಸ್ತಾರೆ ಅಂತ ನಾವು ವಿದ್ಯಾರ್ಥಿಗಳೇ ಬರೀಬಹುದು. ಇಷ್ಟೇ ಇತ್ತು 8ನೇ ತರಗತಿ 8ನೇ ಕಲಿಕಾಂಶ ಘರ್ಷಣೆಯಲ್ಲಿ ನನ್ನ ತಿಳುವಳಿಕೆಯನ್ನ ನಾನೇ ಪರಿಶೀಲಿಸಿಕೊಳ್ಳುವೆ.